ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಾಜಕೀಯದಲ್ಲೂ ಕೂಡ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ, ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ನಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂದರೆ ದೈಹಿಕ ಭಾಷೆಗೆ ಸಿಕ್ಕಾಪಟ್ಟೆ ಬೆಲೆ ಇದೆ. ಗೆಸ್ಚರ್ಸ್ಗೆ ತುಂಬ ಮಹತ್ವ ಇದೆ. ಒಬ್ಬ ನಾಯಕ ಇನ್ನೊಬ್ಬ ನಾಯಕನನ್ನು ಕೈ ಕುಲುಕೋ ರೀತಿ ಕೈ ಕುಲುಕ್ತಾರೆ. ಹಿಂಗಂತರ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಮಹತ್ವ ಇದೆ. ಅಪ್ಪುಗೆ ಸುಮ್ಮನೆ ಗಂಭೀರ ಮುಖಭಾವದಿಂದ ಇದೆಯಾ ಅಥವಾ ಬಹಳ ಪ್ರೀತಿಯ ಅಪ್ಪುಗೆ ಇದೆಯಾ? ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ರೀತಿ, ಇದೆಲ್ಲವೂ ಭವಿಷ್ಯದ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತವೆ. ಆಫ್ರಿಕಾ ನೆಲದಲ್ಲಿ ಅಂಥದ್ದೇ ಒಂದು ಘಟನೆಯಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇಥಿಯೋಪಿಯಾಗೆ ಕಾಲಿಟ್ಟಾಗ ಅಲ್ಲಿನ ಪ್ರಧಾನಿ ಅಬಿ ಅಹಮದ್ ನಡೆದುಕೊಂಡ ರೀತಿ ಇಡೀ ಜಗತ್ತಿನ ಹುಬ್ಬೇರಿಸಿದೆ. ಸಾಮಾನ್ಯವಾಗಿ ವಿದೇಶಿ ನಾಯಕರು ಬಂದಾಗ ಸರ್ಕಾರಿ ವಾಹನದಲ್ಲಿ ಸರ್ಕಾರಿ ಚಾಲಕರು ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಬೇರೆದೇ ಮಾಡಿದ್ದಾರೆ. ತಾವೇ ಡ್ರೈವರ್ ಕೆಲಸ ಮಾಡಿದ್ದಾರೆ. ಪಕ್ಕದಲ್ಲಿ PM ಮೋದಿಯನ್ನ ಕೂರಿಸಿಕೊಂಡು ಸ್ಟೇರಿಂಗ್ ವೀಲ್ ಹಿಡಿದು ಖುದ್ದು ಇಥಿಯೋಪಿಯಾದ ಪ್ರಧಾನಿ ಡ್ರೈವರ್ ಆಗಿ ಗಾಡಿ ಓಡಿಸಿದ್ದಾರೆ. ಇದು ಕೇವಲ ಒಂದು ಕಾರ್ ರೈಡ್ ಅಷ್ಟೇ ಅಲ್ಲ. ಇದರ ಹಿಂದೆ ಚೀನಾಗೆ ಒಂದು ಮೆಸೇಜ್ ಇದೆ, ಅಮೆರಿಕಾಗೆ ಎಚ್ಚರಿಕೆ ಇದೆ ಮತ್ತು ಗ್ಲೋಬಲ್ ಸೌತ್ ಅಂದರೆ ಉದ್ಧಾರ ಆಗೋಕೆ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇರೋ ರಾಷ್ಟ್ರಗಳ ಒಗ್ಗಟ್ಟಿನ ಮೆಸೇಜ್ ಕೂಡ ಇದೆ. ಈ ವಿಶೇಷ ವರದಿಯಲ್ಲಿ ಮೋದಿ ಭೇಟಿ ಬಗ್ಗೆ ಅಷ್ಟೇ ಅಲ್ಲ, ಪ್ರಪಂಚದ ಅತ್ಯಂತ ಹಳೆಯ ಮತ್ತು ನಿಗೂಢ ರಾಷ್ಟ್ರಗಳಲ್ಲಿ ಒಂದಾದ ಇಥಿಯೋಪಿಯಾ ಬಗ್ಗೆ ಕೂಡ ನೀವು ಕೇಳಿರದ ರೋಚಕ ಸಂಗತಿಯನ್ನ, ಅಲ್ಲಿನ ವಿಚಿತ್ರ ಕ್ಯಾಲೆಂಡರ್ ಬಗ್ಗೆ ಮತ್ತು ಭಾರತದೊಂದಿಗಿನ 2000 ವರ್ಷಗಳ ಹಳೆಯ ಸಂಬಂಧದ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಆಪರೇಷನ್ ಹಾರ್ನ್ ಆಫ್ ಆಫ್ರಿಕಾ. ಏನಿದು ಇಥಿಯೋಪಿಯಾ? ನಾವು PM ಮೋದಿ ಅವರ ಭೇಟಿ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಆ ದೇಶದ ಬಗ್ಗೆ ತಿಳ್ಕೋಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಇಥಿಯೋಪಿಯಾ ಅಂದ್ರೆ ಕೇವಲ ಬಡತನ, ಹಸಿವು ಅಂತ ಅನ್ಕೊಂಡಿದ್ದಾರೆ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಆಫ್ರಿಕಾದ ಹೆಮ್ಮೆ. ಇಡೀ ಆಫ್ರಿಕಾ ಖಂಡವನ್ನು ಯುರೋಪಿಯನರು ಅಂದರೆ ಬ್ರಿಟಿಷರು, ಫ್ರೆಂಚರು ಆಕ್ರಮಿಸ್ಕೊಂಡು 100 ವರ್ಷ ಆಳಿದ್ರು. ಆದರೆ ಇವರ ಕೈಗೆ ಸಿಗದೆ, ಗುಲಾಮಗಿರಿಯನ್ನು ಒಪ್ಪಿಕೊಳ್ಳದೆ ಕಡೆವರೆಗೂ ಇಂಡಿಪೆಂಡೆಂಟ್ ಆಗಿ ಉಳಿದ ಏಕೈಕ ಆಫ್ರಿಕನ್ ರಾಷ್ಟ್ರ ಅಂದರೆ ಅದು ಇಥಿಯೋಪಿಯಾ. 1896ರಲ್ಲಿ ಇಟಲಿ ಇವರ ಮೇಲೆ ದಾಳಿ ಮಾಡಿದಾಗ ಕತ್ತಿ ಬರ್ಜಿ ಹೊಡೆದು ಇಟಲಿಯ ಆಧುನಿಕ ಸೈನ್ಯವನ್ನೇ ಓಡಿಸಿದ್ರು ಈ ಇಥಿಯೋಪಿಯನ್ಸ್. ಇದನ್ನು ಬ್ಯಾಟಲ್ ಆಫ್ ಅಡ್ವಾ ಅಂತ ಕರೀತಾರೆ. ಅಂದರೆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಇಥಿಯೋಪಿಯಾ. ಹಾಗೆ ಮನುಕುಲದ ತವರು, ಕ್ರಾಡಲ್ ಆಫ್ ಮ್ಯಾನ್ಕೈಂಡ್. ನೀವು ಇಡೀ ಪ್ರಪಂಚದ ಮನುಷ್ಯರು ಎಲ್ಲಿಂದ ಬಂದಿದ್ದು? ವಿಜ್ಞಾನಿಗಳ ಪ್ರಕಾರ ಮನುಷ್ಯ ಸಂತತಿ ಶುರುವಾಗಿದ್ದೇ ಇಥಿಯೋಪಿಯಾದಿಂದ. ಜಗತ್ತಿನ ಅತ್ಯಂತ ಹಳೆಯ ಮಾನವ ಅಸ್ಥಿಪಂಜರ ಲೂಸಿ ಸಿಕ್ಕಿದ್ದು ಇಲ್ಲೇ. ಅಂದರೆ ಇದು ನಮ್ಮೆಲ್ಲರ ಪೂರ್ವಜರ ಊರು ಅಂತಾಯ್ತು. ಹಾಗೆ ವಿಚಿತ್ರ ಸಮಯ ಇದೆ ಇಲ್ಲಿ. ಇಥಿಯೋಪಿಯಾದಲ್ಲಿ ನೀವು ಕಾಲಿಟ್ಟರೆ ವಯಸ್ಸು 7 ವರ್ಷ ಕಮ್ಮಿ ಆಗುತ್ತೆ. ಶಾಕ್ ಆಗ್ಬೋದು ನಿಮಗೆ. ಯಾಕಂದರೆ ಅವರು ಪ್ರಪಂಚ ಬಳಸೋ ಗ್ರೆಗೋರಿಯನ್ ಕ್ಯಾಲೆಂಡರ್ ಫಾಲೋ ಮಾಡೋದೇ ಇಲ್ಲ. ಅವರು ಅವ್ರದ್ದೇ ಆದ ಪುರಾತನ ಕ್ಯಾಲೆಂಡರ್ ಬಳಸ್ತಾರೆ. ಅವರ ಕ್ಯಾಲೆಂಡರ್ನಲ್ಲಿ ವರ್ಷಕ್ಕೆ 12 ತಿಂಗಳಲ್ಲ 13 ತಿಂಗಳು. ಅದೇ ಕಾರಣಕ್ಕೆ 13 months ಆಫ್ ಸನ್ಶೈನ್ ಅಂತ ಅವರ ಟೂರಿಸಂ ಸ್ಲೋಗನ್ ಇದೆ. ಜಗತ್ತು ಈಗ 2025ರಲ್ಲಿದ್ದರೆ ಇಥಿಯೋಪಿಯಾ ಇನ್ನು ಕೂಡ 2018ರಲ್ಲಿದೆ. ಇಂಥ ವಿಚಿತ್ರ ಅಲ್ವಾ? ಹಾಗೆ ಕಾಫಿಯ ತವರು. ನೀವು ಬೆಳಗ್ಗೆ ಎದ್ದು ಕಾಫಿ ಕುಡಿತೀವಲ್ವಾ, ಆ ಕಾಫಿ ಜಗತ್ತಿಗೆ ಪರಿಚಯ ಆಗಿದೆ ಇಥಿಯೋಪಿಯಾದಿಂದ. ಕಾಲ್ರಿ ಅನ್ನೋ ಕುರಿಗಾಹೆ ತನ್ನ ಕುರಿಗಳು ಒಂದು ಗಿಡದ ಹಣ್ಣು ತಿಂದು ಫುಲ್ ಆಕ್ಟಿವ್ ಆಗಿರೋದನ್ನು ನೋಡಿ ಕಾಫಿಯನ್ನು ಕಂಡು ಹಿಡಿದ ಅನ್ನೋ ಸ್ಟೋರಿ ಇದೆ. ಆಫ್ರಿಕಾದ ರಾಜಧಾನಿ ಯುರೋಪ್ಗೆ ಬ್ರಸೆಲ್ಸ್ ಹೇಗೋ ಆಫ್ರಿಕಾಗೆ ಅಡಿಸ್ ಅಬಾಬಾ ಆಗ್ಬಿಟ್ಟಿದೆ. ಆಫ್ರಿಕನ್ ಯೂನಿಯನ್ ಹೆಡ್ ಕ್ವಾರ್ಟರ್ ಅದಿರೋದು ಇಲ್ಲೇ. 55 ಆಫ್ರಿಕನ್ ರಾಷ್ಟ್ರಗಳ ರಾಜಕೀಯ ನಿರ್ಧಾರಗಳು ಆಗೋದು ಇಲ್ಲ. ಹಾಗಾಗಿ ಈ ರಾಷ್ಟ್ರವನ್ನ ಕಂಟ್ರೋಲಿಗೆ ತಗೊಂಡ್ರೆ ಇಡೀ ಆಫ್ರಿಕಾವನ್ನ ಕಂಟ್ರೋಲ್ ಮಾಡಿದ ಹಾಗೆ ಆಫ್ರಿಕಾದ ವಾಟರ್ ಟವರ್ ಇಥಿಯೋಪಿಯಾವನ್ನ ಹಿಂಗೆ ಕರೀತಾರೆ. ಜಗತ್ತಿನ ಅತಿ ಉದ್ದದ ನದಿ ನೈಲ್ ನದಿಗೆ 85% ನೀರು ಹೋಗೋದು ಇದೆ ಇಥಿಯೋಪಿಯಾದಿಂದ. ಈ ನೀರಿನ ರಭಸ ಎಷ್ಟಿದೆ ಅಂದ್ರೆ ಅಲ್ಲಿ ಸುಮಾರು 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಇದೆ. ಈ ವಿಚಾರದಲ್ಲಿ ಭಾರತದ ಎಂಟ್ರಿಯಲ್ಲಿ ಹೇಗಿದೆ ಅಂತ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಕೇಳಿ. ಜಿಯೋ ಪಾಲಿಟಿಕ್ಸ್. PM ಮೋದಿ ಅಲ್ಲಿಗೆ ಹೋಗಿದ್ ಯಾಕೆ? 15 ವರ್ಷಗಳ ನಂತರ ಭಾರತದ ಪ್ರಧಾನಿ ರಾಷ್ಟ್ರಕ್ಕೆ ಹೋಗ್ತಿರೋದು. ಕಡೆ ಬಾರಿ 2011ರಲ್ಲಿ ಮನಮೋಹನ್ ಸಿಂಗ್ ಅವರು ಹೋಗಿದ್ರು. ಸೊ ಈ ಭೇಟಿಯ ಮಹತ್ವ ಏನು ಹಾಗಾದ್ರೆ? ಇಲ್ಲಿದೆ ಅಸಲಿ ಆಟ. ಕಾರಣ ನಂಬರ್ 1, ಕೆಂಪು ಸಮುದ್ರದ ಕಾವಲುಗಾರ. ಸ್ನೇಹಿತರೆ, ಮ್ಯಾಪ್ ನೋಡಿ. ಇಥಿಯೋಪಿಯಾ ಇರೋ ಜಾಗವನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಆಫ್ರಿಕಾದ ಕೊಂಬು ಅಂತ. ಪಕ್ಕದಲ್ಲೇ ಇರೋದು ರೆಡ್ ಸಿ. ಯುರೋಪ್ ಮತ್ತು ಏಷ್ಯಾ ನಡುವೆ ನಡೆಯುವ ಬಹುತೇಕ ವ್ಯಾಪಾರ ಈ ದಾರಿಯಲ್ಲೇ ಸಾಗೋದು. ನೀವು ಬಳಸೋ ಪೆಟ್ರೋಲ್, ಡೀಸೆಲ್, ಗ್ಯಾಸ್, LNG ಮತ್ತು ಸರಕುಗಳು ಯುರೋಪ್ನಿಂದ ಭಾರತಕ್ಕೆ ಬರಬೇಕು ಅಂದರೆ ಸುಯೆಜ್ ಕೆನಾಲ್ ದಾಟಿ ಇದೇ ಕೆಂಪು ಸಮುದ್ರದ ಮೂಲಕ ಬರಬೇಕು. ವಿಶ್ವದ ಸುಮಾರು 12% ವಾಣಿಜ್ಯ ಚಟುವಟಿಕೆ ಈ ದಾರಿಯಲ್ಲೇ ನಡೆಯೋದು.
ಪ್ರತಿ ವರ್ಷ ಸುಮಾರು $1 ಟ್ರಿಲಿಯನ್ ಅಂದರೆ 80 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ಇಲ್ಲಾಗುತ್ತೆ. ಅದರಲ್ಲೂ ಭಾರತದ ರಫ್ತಿನ ಎಕ್ಸ್ಪೋರ್ಟ್ ವಿಚಾರಕ್ಕೆ ಬಂದರೆ ನಮ್ಮ 80% ವ್ಯಾಪಾರ ಯುರೋಪ್ ಮತ್ತು ನಾರ್ತ್ ಆಫ್ರಿಕಾ ಜೊತೆ ನಡೆಯೋದು ಇದೇ ದಾರಿಯಲ್ಲಿ. ಈಗ ಸಮಸ್ಯೆ ಏನು ಗೊತ್ತಾ? ಈ ದಾರಿಯಲ್ಲಿ ಕಡಲ್ಗಳ್ಳರು ಮತ್ತು ಹೂತಿ ಬಂಡುಕೋರರ ಕಾಟ ಜಾಸ್ತಿ. ಭಾರತದ ಹಡಗುಗಳಿಗೆ ರಕ್ಷಣೆ ಬೇಕು ಅಂದರೆ ಈ ಏರಿಯಾದಲ್ಲಿ ನಮಗೊಬ್ಬ ಫ್ರೆಂಡ್ ಬೇಕೇ ಬೇಕು. ಇಥಿಯೋಪಿಯಾ ಸಮುದ್ರ ತೀರ ಹೊಂದಿಲ್ಲದೆ ಇದ್ರೂ ಕೂಡ ಆ ಇಡೀ ರೀಜನ್ನ ದಾದ ಆಗಿರೋದ್ರಿಂದ ಅವರ ಸ್ನೇಹ ಭಾರತದ ಹಡಗುಗಳ ರಕ್ಷಣೆಗೆ ತುಂಬಾ ಇಂಪಾರ್ಟೆಂಟ್. ಜಿಬೂಟಿ ಫ್ಯಾಕ್ಚರ್. ಎಸ್, ಇಥಿಯೋಪಿಯಾ ಪಕ್ಕದಲ್ಲೇ ಜಿಬೂಟಿ ಅನ್ನೋ ಸಣ್ಣ ರಾಷ್ಟ್ರ ಇದೆ. ಅದು ಎಷ್ಟು ಸ್ಟ್ರಾಟಜಿಕ್ ಜಾಗದಲ್ಲಿದೆ ಅಂದರೆ ಅಲ್ಲಿ ಅಮೆರಿಕ, ಫ್ರಾನ್ಸ್, ಜಪಾನ್ ಎಲ್ಲರೂ ತಮ್ಮ ಮಿಲಿಟರಿ ಬೇಸ್ ಹಾಕೊಂಡಿದ್ದಾರೆ. ಆದರೆ ಭಾರತಕ್ಕೆ ತಲೆನೋವಾಗಿರೋದು ಚೀನಾ. 2017ರಲ್ಲಿ ಜಿಬೂಟಿಯಲ್ಲಿ ತನ್ನ ಮೊದಲ ಓವರ್ಸೀಸ್ ಮಿಲಿಟರಿ ಬೇಸ್ PLA ಸಪೋರ್ಟ್ ಬೇಸನ್ನು ಸ್ಥಾಪನೆ ಮಾಡಿತು. ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ಸುತ್ತುವರಿಯೋಕೆ ಚೀನಾ ಮಾಡಿರೋ ಪ್ಲಾನ್ ಅದು. ಈಗ ಆ ಚೀನಾ ಬೇಸ್ಗೆ ಕೌಂಟರ್ ಕೊಡಬೇಕು ಅಂದರೆ ಅದರ ಪಕ್ಕದಲ್ಲಿರೋ ಬಲಿಷ್ಠ ರಾಷ್ಟ್ರ ಇಥಿಯೋಪಿಯಾವನ್ನು ನಾವು ಕ್ಲೋಸ್ ಮಾಡ್ಕೋಬೇಕು, ಫ್ರೆಂಡ್ ಮಾಡ್ಕೋಬೇಕು. ಅದನ್ನೇ ಈಗ ಭಾರತ ಮಾಡ್ತಿರೋದು. ಕಾರಣ ನಂಬರ್ 2, ಚೀನಾದ ಕಪಿಮುಷ್ಟಿ. ಎಸ್ ಸ್ನೇಹಿತರೆ, ಜಿಬೂಟಿ ಮಾತ್ರ ಅಲ್ಲ, ಇಥಿಯೋಪಿಯಾದಲ್ಲೂ ಚೀನಾ ಸಿಕ್ಕಾಪಟ್ಟೆ ಸಾಲ ಕೊಟ್ಟು ರೈಲ್ವೆ ಲೈನ್ ಹಾಕಿ, ಉದಾಹರಣೆಗೆ ಅಡಿಸ್ ಅಬಾಬಾ ಜಿಬೂಟಿ ರೈಲ್ವೆ ಏರ್ಪೋರ್ಟ್ ಕಟ್ಟಿ ಅವ್ರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಚೀನಾದ ಬೆಲ್ಟ್ ಅಂಡ್ ರೋಡ್ BRI ಯೋಜನೆಗೆ ಕೌಂಟರ್ ಕೊಡೋಕೆ ಭಾರತ ಈಗ ಎಂಟ್ರಿ ಕೊಟ್ಟಿದೆ. ಚೀನಾ ನಾವು ದುಡ್ಡು ಕೊಡ್ತೀವಿ, ಬಡ್ಡಿ ಕೊಡಿ ಅಂತ ಹೇಳುತ್ತೆ. ಆದರೆ ಭಾರತ ನಾವು ಟೆಕ್ನಾಲಜಿ ಕೊಡ್ತೀವಿ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ ಅಂತ ಹೇಳುತ್ತೆ. ಇದು ಭಾರತದ ಸ್ಟ್ರಾಟಜಿ. ಚೀನಾ ಆಟಕ್ಕೆ ಬ್ರೇಕ್, ಸಾಲದ ಸುಳಿಯುವ ಸಹಾಯ ಹಸ್ತ. ಇಲ್ಲಿ ಭಾರತ ಚೀನಾ ವಿರುದ್ಧ ಒಂದು ದೊಡ್ಡ ದಾಳ ಉರುಳಿಸ್ತಾ ಇದೆ. ನಿಮಗೆಲ್ಲ ಗೊತ್ತಾ ಇದೆ, ಚೀನಾ ಆಫ್ರಿಕನ್ ರಾಷ್ಟ್ರಗಳಿಗೆ ಸಾಲ ಕೊಟ್ಟು ಅವ್ರನ್ನ ಡೆಟ್ ಟ್ರ್ಯಾಪ್ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿಸುತ್ತೆ. ಈಗ ಆಲ್ರೆಡಿ ಇಥಿಯೋಪಿಯಾ ಚೀನಾದಿಂದ ಬರೋಬ್ಬರಿ $5 ಬಿಲಿಯನ್ ಅಧಿಕ, ಅಂದರೆ ಸುಮಾರು 41,000 ಕೋಟಿ ರೂಪಾಯಿಗೂ ಅಧಿಕ ಸಾಲ ಪಡೆದಿದೆ. ಚೀನಾ ಅಷ್ಟು ಸುಲಭಕ್ಕೆ ಬಿಡಲ್ಲ. ಸಾಲ ತೀರಿಸೋಕ್ಕಾಗಿಲ್ಲ ಅಂದರೆ ನಿಮ್ಮ ಏರ್ಪೋರ್ಟ್ ಕೊಡಿ, ಕರೆಂಟ್ ಗ್ರಿಡ್ ಕೊಡಿ ಅಂತ ಕೇಳುತ್ತೆ. ಒಂದು ವೇಳೆ ಇಥಿಯೋಪಿಯಾ ಚೀನಾದ ಸಂಪೂರ್ಣ ಹಿಡಿತಕ್ಕೆ ಹೋದರೆ ಅದು ಭಾರತದ ಭದ್ರತೆಗೆ, ನ್ಯಾಷನಲ್ ಸೆಕ್ಯೂರಿಟಿಗೆ ದೊಡ್ಡ ಅಪಾಯ. ಅದಕ್ಕೆ ಭಾರತ ಏನು ಮಾಡ್ತಿದೆ ಗೊತ್ತಾ? ಭಾರತ ಇಥಿಯೋಪಿಯಾಗೆ G20 ಅಡಿಯಲ್ಲಿ ಮತ್ತು ಲೈನ್ ಆಫ್ ಕ್ರೆಡಿಟ್ ಮೂಲಕ ರಸ್ತೆ, ಬ್ರಿಡ್ಜ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ದುಡ್ಡು ಕೊಡ್ತಾ ಇದೆ. ಚೀನಾ ಥರ ನಾವು ನಿಮ್ಮನ್ನು ದೋಚಲ್ಲ, ನಿಮಗೆ ಬೆಳೆಯೋಕೆ ನಾವು ಹೆಲ್ಪ್ ಮಾಡ್ತೀವಿ, ಎಷ್ಟಾಗದಷ್ಟು ಸಹಾಯ ಮಾಡ್ತೀವಿ, ಫ್ರೆಂಡ್ಲಿ ಆಗಿರ್ತೀವಿ ಅನ್ನೋದು ಭಾರತದ ಸ್ಟ್ಯಾಂಡ್. ಬ್ರಿಕ್ಸ್ ಮತ್ತು ವಿಶ್ವಸಂಸ್ಥೆ. ಸ್ನೇಹಿತರೆ, ಬ್ರಿಕ್ಸ್ಗೆ ನಿಮ್ಗೆ ಗೊತ್ತಿರ್ಬೋದು, ಇಥಿಯೋಪಿಯಾ ಈಗ ಬ್ರಿಕ್ಸ್ ಕೂಟದ ಹೊಸ ಮೆಂಬರ್. ಬ್ರಿಕ್ಸ್ನಲ್ಲಿ ಚೀನಾ ಯಾವಾಗಲೂ ತನ್ನದೇ ಅಬ್ಬರವನ್ನು ಮೇಂಟೈನ್ ಮಾಡೋಕೆ ನೋಡುತ್ತೆ. ಆದರೆ ಇಥಿಯೋಪಿಯಾದಂಥ ರಾಷ್ಟ್ರಗಳು ಭಾರತದ ಮಿತ್ರರಾದರೆ ಒಕ್ಕೂಟದ ಒಳಗಿನ ನಿರ್ಧಾರಗಳಲ್ಲಿ ಭಾರತಕ್ಕೆ ಫುಲ್ ಸಪೋರ್ಟ್ ಸಿಗುತ್ತೆ. ಚೀನಾದ ಆಟ ನಡೆಯಲ್ಲ. ಅಷ್ಟೇ ಅಲ್ಲ, ಬ್ರಿಕ್ಸ್ ರಾಷ್ಟ್ರಗಳು ಈಗ ಡಾಲರ್ ಬಿಟ್ಟು ಸ್ಥಳೀಯ ಕರೆನ್ಸಿಗಳಲ್ಲಿ, ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋಕೆ, ವ್ಯಾಪಾರ ಮಾಡೋಕೆ ಪ್ಲಾನ್ ಮಾಡ್ತಿವೆ. ಇಥಿಯೋಪಿಯಾದೊಂದಿಗೆ ಈ ವ್ಯವಸ್ಥೆ ಜಾರಿಗೆ ಬಂದರೆ ಡಾಲರ್ ಮೇಲಿನ ಅವಲಂಬನೆ ಕಮ್ಮಿಯಾಗಿ ಭಾರತದ ರೂಪಾಯಿ ಮತ್ತಷ್ಟು ಸ್ಟ್ರಾಂಗ್ ಆಗ್ಬೋದು. ವಿಶ್ವಸಂಸ್ಥೆಯಲ್ಲಿ ಕಾಯಂ ಸ್ಥಾನ. ಹಲವು ವರ್ಷಗಳಿಂದ ಭಾರತದ ಬೇಡಿಕೆ ಇದೆ, ನಮ್ಮನ್ನು ಬಿಟ್ಟು, ಇಷ್ಟು ದೊಡ್ಡ ರಾಷ್ಟ್ರವನ್ನು ಬಿಟ್ಟು ನೀವು ಹೇಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕಂಪ್ಲೀಟ್ ಅಂತ ಹೇಳ್ತೀರಿ? UNSCನಲ್ಲಿ ನಮಗೂ ಒಂದು ಪರ್ಮನೆಂಟ್ ಸೀಟ್ ಬೇಕು ಅಂತ ಕೇಳ್ತಾ ಇದೆ. ಅದಕ್ಕೆ ಆಫ್ರಿಕಾ ಖಂಡದ ಬೆಂಬಲ ಬೇಕೇ ಬೇಕು. ಈಗ ಆಫ್ರಿಕಾ ಖಂಡದ ಪ್ರಭಾವಿ ಧ್ವನಿಯಾಗಿರೋ ಇಥಿಯೋಪಿಯಾ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಿಂತು ಭಾರತಕ್ಕೆ ಸೀಟ್ ಕೊಡಿ ಅಂತ ಡಿಮಾಂಡ್ ಇಟ್ಟರೆ ಆ ಮಾತಿಗೆ ವೇಟೇಜ್ ಇರುತ್ತೆ. ಬಿಸ್ನೆಸ್ ದರ್ಬಾರ್. ಟಾಟಾ, ಮಹೀಂದ್ರಾ ಮತ್ತು ಕೃಷಿ. ರಾಜಕೀಯ ಬಿಟ್ಟೀಗ ಬಿಸ್ನೆಸ್ ಕಡೆ ನೋಡೋದಾದರೆ ಇಥಿಯೋಪಿಯಾದಲ್ಲಿ ಭಾರತೀಯ ಕಂಪನಿಗಳ ಪ್ರಭಾವ ಸಾಕಷ್ಟಿದೆ. ಟಾಟಾ, ಮಹೀಂದ್ರಾ ದರ್ಬಾರ್ ಜೋರಿದೆ. ಇಥಿಯೋಪಿಯಾ ಅತಿ ವೇಗವಾಗಿ ಬೆಳೆದಿರೋ 5ನೇ ದೊಡ್ಡ ಆರ್ಥಿಕತೆ. ಸುಮಾರು 12 ಕೋಟಿ ಜನಸಂಖ್ಯೆ ಇರೋ ಈ ರಾಷ್ಟ್ರ ಆಫ್ರಿಕಾದ 2ನೇ ಅತಿ ದೊಡ್ಡ ಮಾರ್ಕೆಟ್. ಅಲ್ಲಿನ ರೋಡಲ್ಲಿ ನೀವು ನಿಂತು ನೋಡಿದ್ರೆ ಹೋಗೋ ಪ್ರತಿ 10 ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ 2-3 ಗಾಡಿಗಳು ನಮ್ಮ ಭಾರತದ ಟಾಟಾ ಅಥವಾ ಮಹೀಂದ್ರಾ ಕಂಪನಿದಾಗಿರುತ್ತೆ. ಅಷ್ಟರ ಮಟ್ಟಿಗೆ ಇಂಡಿಯನ್ ಬ್ರ್ಯಾಂಡ್ಸ್ ಅಲ್ಲಿ ಫೇಮಸ್ ಇವೆ. ಕೃಷಿ ಕ್ರಾಂತಿ. ಇಥಿಯೋಪಿಯಾದಲ್ಲಿ ಸುಮಾರು 74 ಮಿಲಿಯನ್ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿ ಇದೆ. ಆದರೆ ಅದರಲ್ಲಿ ಬಳಕೆಯಾಗ್ತಿರೋದು ಕೇವಲ 25% ಮಾತ್ರ. ಉಳಿದಿದ್ದು ಹಾಗೆ ಬಿದ್ದಿದೆ. ಈ ಅವಕಾಶವನ್ನ ಭಾರತೀಯ ಕಂಪನಿಗಳು ಚೆನ್ನಾಗಿ ಬಳಸಿಕೊಳ್ಳಬಹುದು. ಇಥಿಯೋಪಿಯಾದಲ್ಲಿ ಸುಮಾರು 600ಕ್ಕೂ ಅಧಿಕ ಭಾರತೀಯ ಕಂಪನಿಗಳು ರಿಜಿಸ್ಟರ್ ಆಗಿವೆ. ಇದರಲ್ಲಿ 40% ಕಂಪನಿಗಳು ಕೃಷಿನೇ ಮಾಡ್ತಿವೆ. ಉದಾಹರಣೆಗೆ ನಮ್ಮ ಬೆಂಗಳೂರು ಮೂಲದ ಕಾರತೂರಿ ಅಗ್ರೋನಂತಹ ಕಂಪನಿಗಳು ಅಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಲೀಸ್ಗೆ ಪಡ್ಕೊಂಡು ಗುಲಾಬಿ ಮತ್ತು ಆಹಾರ ಧಾನ್ಯವನ್ನು ಬೆಳೆದು ಪ್ರಪಂಚಕ್ಕೆ ಕಳಿಸ್ತಾ ಇದ್ದಾರೆ. ಒಟ್ಟು ಹೂಡಿಕೆ ಎಷ್ಟು? ಭಾರತ ಮತ್ತು ಇಥಿಯೋಪಿಯಾ ನಡುವೆ ಪ್ರತಿ ವರ್ಷ ಸುಮಾರು $2.8 ಬಿಲಿಯನ್ ವ್ಯಾಪಾರ ನಡೆಯುತ್ತೆ. ಭಾರತ ಈಗ ಆಲ್ರೆಡಿ ಅಲ್ಲಿ $5 ಬಿಲಿಯನ್ ಹೂಡಿಕೆ ಮಾಡಿದೆ, 41,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಅದರಲ್ಲಿ $3 ಬಿಲಿಯನ್ ಪ್ರಾಜೆಕ್ಟ್ಸ್ ಆಲ್ರೆಡಿ ರನ್ನಿಂಗ್ನಲ್ಲಿವೆ.
ನೆಕ್ಸ್ಟ್ ಖನಿಜ ಸಂಪತ್ತು ಮತ್ತು ಉದ್ಯೋಗ. ಸ್ನೇಹಿತರೆ, ಆಗ್ಲೇ ಹೇಳಿದ್ವಿ ಇಥಿಯೋಪಿಯಾ ವಾಟರ್ ಟವರ್ ಅಂತ. ಅಲ್ಲಿನ ನೀರಿನಿಂದ ವಿದ್ಯುತ್ ತೆಗೆಯೋಕೆ, ಪವರ್ ಗ್ರಿಡ್ ಹಾಕೋಕೆ ಮತ್ತು ಟ್ರಾನ್ಸ್ಮಿಷನ್ ಲೈನ್ ಎಳೆಯೋಕೆ ಭಾರತದ L&T, ಲಾವ್ಸನ್ ಅಂಡ್ ಟೂಬ್ರೋನ್ ಅಂತಹ ದಿಗ್ಗಜ ಕಂಪನಿಗಳು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಪಡ್ಕೊಂಡಿದ್ದಾರೆ. ಅಲ್ಲಿನ ಭೂಮಿಯ ಒಳಗಡೆ ಅಡಗಿರೋ ಚಿನ್ನ, ಗೋಲ್ಡ್, ಹಾಗೆ ಪ್ಲಾಟಿನಂ ಮತ್ತು ಮುಖ್ಯವಾಗಿ ಪೊಟ್ಯಾಶ್ ಮೇಲೆ ಭಾರತದ ಕಣ್ಣಿದೆ. ಭಾರತಕ್ಕೆ ಗೊಬ್ಬರ ತಯಾರಿಸೋಕೆ ಪೊಟ್ಯಾಶ್ ಬೇಕು. ಅಲ್ಲಿಂದ ನಮಗೆ ಕಮ್ಮಿ ರೇಟ್ನಲ್ಲಿ ಇದು ಸಿಕ್ಕರೆ ನಮ್ಮ ರೈತರಿಗೂ ಲಾಭ. ಚೈನಾ ವರ್ಸಸ್ ಭಾರತ. ಸ್ನೇಹಿತರ ಗಮನಿಸಿ, ಚೀನಾ ತನ್ನದೇ ಕೆಲಸಗಾರನ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುತ್ತೆ. ಆದರೆ ಭಾರತದ ಕಂಪನಿಗಳು ಇಥಿಯೋಪಿಯಾದ ಸುಮಾರು 75,000 ಸ್ಥಳೀಯರಿಗೆ ನೇರ ಉದ್ಯೋಗ ಕೊಟ್ಟಿವೆ. ಅಲ್ಲಿನ ಬ್ಯಾಂಕಿಂಗ್ ಮತ್ತು ಟೆಲಿಕಾಂ ಸೆಕ್ಟರ್ ಅನ್ನ ಭಾರತದ IT ಕಂಪನಿಗಳು ಫುಲ್ ಡಿಜಿಟಲೈಸ್ ಮಾಡ್ತಿವೆ. ಇದು ಅಲ್ಲಿನ ಜನರ ವಿಶ್ವಾಸ ಗೆದ್ದಿದೆ. ಚೈನಾ ಅಂದ್ರೆ ಭಯ ಪಡೋ ಜನ, ಭಾರತ ಅಂದ್ರೆ ಪ್ರೀತಿ ತೋರಿಸ್ತಾರೆ ಇಥಿಯೋಪಿಯಾದಲ್ಲಿ. ಅಬಿ ಅಹಮದ್ ಮತ್ತು ಮೋದಿ ಕೆಮಿಸ್ಟ್ರಿ. ಸ್ನೇಹಿತರೆ, ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರ ವ್ಯಕ್ತಿತ್ವ ಕೂಡ ತುಂಬಾ ರೋಚಕ. 2019 ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿತ್ತು. ಟ್ರಂಪ್ಗೆ ಇನ್ನೂ ಸಿಕ್ಕಿಲ್ಲ, ಇವರಿಗೆ ಆಲ್ರೆಡಿ ಸಿಕ್ಕಾಗಿದೆ. ಪಕ್ಕದ ಎರಿಟ್ರಿಯಾದೊಂದಿಗೆ 20 ವರ್ಷಗಳ ಯುದ್ಧವನ್ನ ನಿಲ್ಲಿಸಿದ್ದಕ್ಕೆ ಈ ಅವಾರ್ಡ್ ಬಂತು. ಆದರೆ ವಿಪರ್ಯಾಸ ನೋಡಿ, ನೊಬೆಲ್ ತಗೊಂಡ್ಮೇಲೆ ಇವ್ರದೇ ದೇಶದ ಒಳಗಡೆ ಟಿಗ್ರೆ ಪ್ರಾಂತ್ಯದಲ್ಲಿ ಸಿವಿಲ್ ವಾರ್ ಶುರುವಾಯಿತು. ಆಗ ಶಾಂತಿದೂತ ಅಬಿ ಅಹಮದ್ ಮಿಲಿಟರಿ ಡ್ರೆಸ್ ಹಾಕೊಂಡು ಯುದ್ಧ ಭೂಮಿಗೂ ಇಳಿತಿದ್ರು. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಅಮೆರಿಕ, ಯುರೋಪ್ ಇವ್ರನ್ನ ಟೀಕೆ ಮಾಡಿದ್ವು. ಆದರೆ ಕಷ್ಟದ ಟೈಮ್ನಲ್ಲಿ ಭಾರತ ಇವರ ಬೆನ್ನಿಗೆ ನಿಂತಿತ್ತು. ಬ್ರಿಕ್ಸ್ ಕೂಟಕ್ಕೆ ಇಥಿಯೋಪಿಯಾ ಸೇರ್ಪಡೆಯಾಗೋಕೆ ಭಾರತವೇ ದೊಡ್ಡ ಬೆಂಬಲ ಕೊಟ್ಟಿತ್ತು. ಆ ಕೃತಜ್ಞತೆ ಅಬಿ ಅಹಮದ್ ಅವರಿಗಿದೆ. ಅದೇ ಕಾರಣಕ್ಕೆ ಪ್ರೋಟೋಕಾಲ್ ಮುರಿದು ತಾನೇ ಕಾರನ್ನ ಚಲಾಯಿಸಿಕೊಂಡು ತಾನೇ ಡ್ರೈವ್ ಮಾಡಿಕೊಂಡು PM ಅನ್ನ ಕರ್ಕೊಂಡು ಹೋಗಿದ್ದಾರೆ ಅವರು ಏರ್ಪೋರ್ಟಿಗೆ ಬಂದು. ಏನೇನೆಲ್ಲ ಡೀಲ್ ಆಗಿದೆ? ಮೊದಲನೇದು UPI ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ DPI. ಇಥಿಯೋಪಿಯಾದಲ್ಲಿ ಇಂಟರ್ನೆಟ್ ಇದೆ, ಆದರೆ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ. ಭಾರತದ UPI ಜಗತ್ತಿನ ಮನಗೆದ್ದಿದೆ. ಅದನ್ನ ಇಥಿಯೋಪಿಯಾದಲ್ಲಿ ಲಾಂಚ್ ಮಾಡೋಕೀಗ ನಿರ್ಧಾರ ಮಾಡಲಾಗಿದೆ. ಇಥಿಯೋಪಿಯಾ ಸೆಂಟ್ರಲ್ ಬ್ಯಾಂಕ್ನೊಂದಿಗೆ RBI ಒಪ್ಪಂದ ಮಾಡಿಕೊಂಡಿದೆ. ಅಂದ್ರೆ ಮುಂದೊಂದು ದಿನ ಅಡಿಸ್ ಅಬಾಬಾದಲ್ಲಿ ಕಾಫಿ ಕುಡಿದು ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಪೇ ಮಾಡೋ ಪರಿಸ್ಥಿತಿ ಬರುತ್ತೆ ಅಥವಾ ಅವಕಾಶ ಸಿಗುತ್ತೆ. ನೆಕ್ಸ್ಟ್, ರಕ್ಷಣಾ ಸಹಕಾರ. ಇಥಿಯೋಪಿಯಾಗೆ ತನ್ನ ಸೈನ್ಯವನ್ನ ಆಧುನೀಕರಣ ಮಾಡೋ ಆಸೆ ಇದೆ. ಭಾರತದ ಹೆಲಿಕಾಪ್ಟರ್ ಮತ್ತು ತೇಜಸ್ ಫೈಟರ್ ಜೆಟ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇದೆ. ಸದ್ಯಕ್ಕೆ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಡಿಯಲ್ಲಿ ಇಥಿಯೋಪಿಯಾ ಸೈನಿಕರಿಗೆ ಭಾರತದ ಮಿಲಿಟರಿ ಅಕಾಡೆಮಿಗಳಲ್ಲಿ ಟ್ರೈನಿಂಗ್ ಕೊಡೋ ಒಪ್ಪಂದ ಆಗಿದೆ. ಇದು ಆಫ್ರಿಕಾದಲ್ಲಿ ಭಾರತದ ಮಿಲಿಟರಿ ಪ್ರಭಾವವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ನೆಕ್ಸ್ಟ್, ಕೃಷಿ ಕ್ರಾಂತಿ. ಇಥಿಯೋಪಿಯಾ ಮತ್ತು ಭಾರತದ ಊಟದಲ್ಲಿ ಸಾಮ್ಯತೆ ಇದೆ. ನಾವು ರಾಗಿ ಮುದ್ದೆ ತಿಂತೀವಿ, ಅವರು ಎಂಜೆರಾ ಅನ್ನೋ ರೊಟ್ಟಿ ತಿಂತಾರೆ. ಇದು ಕೂಡ ರಾಗಿ ರೀತಿನೇ ಟಫ್ ಅನ್ನೋ ಧಾನ್ಯದಿಂದ ಮಾಡೋದು. ಇಥಿಯೋಪಿಯಾದಲ್ಲಿ ಫಲವತ್ತಾದ ಭೂಮಿ ಇದೆ, ಆದ್ರೆ ಟೆಕ್ನಾಲಜಿ ಇಲ್ಲ. ಭಾರತೀಯ ಕಂಪನಿಗಳು ಅಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮೂಲಕ ಬೇಳೆಕಾಳುಗಳನ್ನು ಬೆಳೆದು ಅದನ್ನ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳೋ ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ಭಾರತದಲ್ಲಿ ಬೇಳೆಕಾಳುಗಳ ಬೆಲೆಯನ್ನ ಕಂಟ್ರೋಲ್ ನಲ್ಲಿ ಇಡಬಹುದು. ಇಥಿಯೋಪಿಯಾಗೂ ಆದಾಯ ಸಿಗುತ್ತೆ. ಹಾಗೆ ವ್ಯಾಪಾರ ವಹಿವಾಟು. 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಬರೀ $2.8 ಬಿಲಿಯನ್ ಇದೆ. ಚಿಲ್ಲರೆ ಇದು. ಇಷ್ಟು ದೊಡ್ಡ ರಾಷ್ಟ್ರಗಳಿಗೆ, 2 ರಾಷ್ಟ್ರಗಳಿಗೆ 23,000 ಕೋಟಿ ರೂಪಾಯಿ. ಅದನ್ನ 2030 ಹೊತ್ತಿಗೆ $5 ಬಿಲಿಯನ್ 40,000 ಕೋಟಿ ರೂಪಾಯಿಗೆ ಏರಿಸೋ ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ. ಗಮನಿಸಿ, ಈಗ ಆಲ್ರೆಡಿ ಇಥಿಯೋಪಿಯಾದಲ್ಲಿ 650ಕ್ಕೂ ಅಧಿಕ ಭಾರತೀಯ ಕಂಪನಿಗಳು $5 ಬಿಲಿಯನ್ ಅನ್ನ ಹೂಡಿಕೆ ಮಾಡಿದ್ದಾರೆ. ಅಲ್ಲಿ ದುಡ್ಡು ಹಾಕಿದ್ದಾರೆ ಆ ರಾಷ್ಟ್ರದಲ್ಲಿ. ಅಲ್ಲಿನ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಭಾರತೀಯರದೇ ಜಾಸ್ತಿ ದರ್ಬಾರಿದೆ. ಇತಿಹಾಸದ ಕೊಂಡಿ. ಸ್ನೇಹಿತರೆ, ಭಾರತ ಇಥಿಯೋಪಿಯಾ ಸಂಬಂಧ 2,000 ವರ್ಷಗಳಷ್ಟು ಹಳೆದು. ಅಂದಿನ ಅಕ್ಸುಮ್ ಸಾಮ್ರಾಜ್ಯ, ಆ ಕಾಲದಲ್ಲೇ ಭಾರತದ ಸಾಂಬಾರ ಪದಾರ್ಥಗಳು ಮತ್ತು ರೇಷ್ಮೆ ಅಲ್ಲಿಗೆ ಹೋಗ್ತಾ ಇತ್ತು. ಅಲ್ಲಿನ ಚಿನ್ನ ಮತ್ತು ದಂತ ಭಾರತಕ್ಕೆ ಬರ್ತಾ ಇತ್ತು. ಅಷ್ಟೇ ಯಾಕೆ, ನಮ್ಮ ಕರ್ನಾಟಕ, ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಕಾಣಸಿಗೋ ಸಿದ್ದಿ ಜನಾಂಗದವರು ಮೂಲತಃ ಈ ಪೂರ್ವ ಆಫ್ರಿಕಾ ಮತ್ತು ಇಥಿಯೋಪಿಯಾ ಭಾಗದಿಂದ ಬಂದವರು. ಇವತ್ತು ಅವರು ಭಾರತೀಯರಾಗಿ ಬೆರೆತು ಹೋಗಿದ್ದಾರೆ. ಅದರ ಮೂಲ ಅಲ್ಲಿದೆ. ಮೊಘಲರ ಕಾಲದಲ್ಲೂ ಕೂಡ ಭಾರತವನ್ನು ಆಳಿದ ಎಷ್ಟೋ ಜನ ಸೇನಾಧಿಕಾರಿಗಳು ಇಥಿಯೋಪಿಯಾ ಮೂಲದವರು. ಹಬ್ಶಿಗಳು ಅಂತ ಕರಿತಾ ಇದ್ರು ಅವ್ರನ್ನ. ಉದಾಹರಣೆಗೆ ಮಲಿಕ್ ಅಂಬರ್. ಹಾಗಾಗಿ ಮೋದಿಯವರು ಅಲ್ಲಿಗೆ ಹೋಗಿ ನಾವಿಬ್ರು ಹಳೆ ಫ್ರೆಂಡ್ಸ್ ಅಂತ ಹೇಳಿದಾಗ ಅದಕ್ಕೆ ಐತಿಹಾಸಿಕ ಲಿಂಕ್ಸ್ ಕೂಡ ಇದೆ. ಹೀಗಾಗಿ ಇಥಿಯೋಪಿಯಾ ಇಂಪಾರ್ಟೆಂಟ್ ಕಂಟ್ರಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದೀವಿ. ಆಫ್ರಿಕಾದಲ್ಲಿ ಚೀನಾವನ್ನ ಹಿಂದಕ್ಕೆ ಭಾರತ ನಂಬರ್ 1 ಆಗುತ್ತೆ. ನಿಮಗೆ ಅನ್ಸುತ್ತೆ? ಭಾರತದ ಸ್ಟ್ರಾಟಜಿ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ.